ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಅಭ್ಯರ್ಥಿಗಳು ಕೂಡ ಕ್ಷೇತ್ರದಾದ್ಯಂತ ಮತಬೇಟೆ ನಡೆಸ್ತಾರೆ. ನಮ್ಮ ಜೊತೆ BJP ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕೆಲವೇ ದಿನ ಇರುವಂಥದ್ದು, ಕ್ಷೇತ್ರದಾದ್ಯಂತ ಓಡಾಟ ನಡೆಸಿದ್ರೆ ಯಾವ ರೀತಿ ಇದೆ ಸರ್? ಟ್ರೆಂಡ್ ಯಾವ ರೀತಿ ಇದೆ? ಜೊತೆಗೆ ಮತದಾರರನ್ನ ಮತಬೇಟೆ ನಡೆಸ್ತಾರೆ. ಸೊ ಈಗಾಗಲೇ ಎಲ್ಲ ಮುಖಂಡರ ಜೊತೆ ಒಂದು ಸುತ್ತಿನ ಭೇಟಿ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಒಳ್ಳೆಯ ವಾತಾವರಣ, ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ನಾವು ಮತಯಾಚನೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಗೆ ಕರೆಸಿ, ಗೌರವಿಸಿ, ಸತ್ಕರಿಸಿ, ಕೂರಿಸಿ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೇವೆ. ಕಳೆದ 23 ವರ್ಷಗಳಿಂದ ಮತವನ್ನು ಹಾಕಿರ್ತಕ್ಕಂಥದ್ದು ನಮ್ಮ ಮತ ವೇಸ್ಟ್ ಆಗಿದೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಅಭಿವೃದ್ಧಿಗೋಸ್ಕರ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇರುವಂಥದ್ದು ಕಾಂಗ್ರೆಸ್ಗೆ ಒಂದು ಕಡೆ ಮೈನಸ್ ಆಗ್ತದೆ, ಇದು BJPಗೆ ವರದಾನ ಆಗ್ತಾಯಿದೆ. ಹೇಗೆ? ಅವರು ಕಳೆದ 20 ವರ್ಷಗಳಿಂದನೂ ಈ ಟಿಕೆಟ್ ಕೇಳ್ತಾನೆ ಬರ್ತಿದ್ರು ಅಲ್ಪಸಂಖ್ಯಾತರು. ಅವರು ಕೊಡಲಿಲ್ಲದ ವಿಚಾರವಾಗಿ ಕೊನೆಗಳಿಗೆಯಲ್ಲಿ ಅವರವರು ಆಂತರಿಕ ವಿಚಾರ ಕಾಂಗ್ರೆಸ್. ಅದು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಯಾಗಿದ್ದೀನಿ. 2,32,000 ಮತದಾರರಿಗೂ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಈಗ ನಿಮ್ಮದು ದಕ್ಷಿಣದಲ್ಲಿ ಗೆದ್ದಾದ ಮೇಲೆ ಕೆಲವು ಅಜೆಂಡಾಗಳು ಅಂತ ಇಟ್ಕೊಂಡಿದ್ದೀರಿ. ಆ ಕ್ಷೇತ್ರ ಏನು ಮಾಡಬೇಕು, ಮಾದರಿ ಕ್ಷೇತ್ರ ಮಾಡಬೇಕು ಅಂತ ಪರಿಕಲ್ಪನೆ ಇಟ್ಕೊಂಡಿದ್ರೆ ಏನೇನು ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಿ? ಈಗ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಬಡ ಜನತೆ ವಾಸಿಸ್ತಕ್ಕಂಥ ಕ್ಷೇತ್ರ. ಕಳೆದ 23 ಮತ್ತು 2 ದಕ್ಷಿಣ ಉತ್ತರ ಸೇರಿ ಒಂದೇ ಇದ್ದಂಥ ಸಂದರ್ಭದಲ್ಲೂ ಅವರು ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು. 30 ವರ್ಷಗಳಿಂದ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ ಶಿಕ್ಷಣಕ್ಕಾಗಲಿ, ಆರೋಗ್ಯಕ್ಕಾಗಲಿ, ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲರಾಗಿದ್ದಾರೆ. ಜೊತೆಗೆ ರಸ್ತೆ, ಚರಂಡಿ, ಡ್ರೈನೇಜು ಯಾವುದೇ ರೀತಿ ಕೆಲಸ ಆಗಿಲ್ಲ. ತಾವು ಮತ ಹಾಕಿಸ್ಕೊಂಡು ಹೋದವರು 5 ವರ್ಷಕ್ಕೊಂದು ಸಲ ಬಂದು ನೋಡಿದ್ದಾರೆ. ಜನ ಇವತ್ತು ಬೇಸತ್ತು ಸಾಕಾಗಿ ಹೋಗಿದ್ದಾರೆ. ಅವ್ರ ದುರಾಡಳಿತದ ವಿರುದ್ಧ ಜನನೇ ಇವತ್ತು ಮತ ಹಾಕಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಗೆ ತೀರ್ಮಾನ ಮಾಡಿದ್ದಾರೆ. ಈಗ ನಿಮ್ಮ ಕನಸೇನಿದೆ ಸರ್? ದಾವಣಗೆರೆ ದಕ್ಷಿಣದಲ್ಲಿ ಇಂಥ ಯೋಜನೆಗಳು ತರಬೇಕು, ಆ ರೀತಿ ಏನಾದ್ರು ಒಂದು ಕಲ್ಪನೆ ಇಟ್ಕೊಂಡಿರಾ? ಹೇಗೆ? ನನ್ನದೇ ಆಗಿರ್ತಕ್ಕಂಥ ಪರಿಕಲ್ಪನೆ ಇದೆ. ಇದು ಭಾಳ ಬಡವರು ವಾಸಿಸ್ತಕ್ಕಂಥ ಕ್ಷೇತ್ರ. ನನ್ನದೇ ಆದ ಒಂದು ಪರಿಕಲ್ಪನೆ ಇದೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನು ಮಾಡಬೇಕಂತ ನನ್ನದೇ ಆಸೆಗಳಿವೆ. ಆ ದಿಕ್ಕಿನಲ್ಲಿ ಜನರು ಆಶೀರ್ವಾದ ಮಾಡ್ತಾರೆ, ಅದನ್ನು ಮಾಡ್ತೀನಿ ಅಂತ ನಂಬಿಕೆಯೂ ನನಗಿದೆ. ಸೊ ಇದಿಷ್ಟು ಏನು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರ ಮಾತಾಗಿತ್ತು. ಅಂದರೆ ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಾವು ಗೆದ್ದು ರಾಜ್ಯದಲ್ಲೇ ಮಾದರಿ ಕ್ಷೇತ್ರ ಮಾಡಬೇಕು ಅನ್ನೋಂತಹ ಕನಸನ್ನು ಕೂಡ ಅವ್ರು ಇಟ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒನ್ಕಣ್ಣ ನ್ಯೂಸ್, ದಾವಣಗೆರೆ.